ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಕ್ಯಾಪಿಟಲ್ ಚಾನಲ್ ಕನೆಕ್ಟ್ ಟು ಕ್ಯಾಪಿಟಲ್. ಫ್ರೆಂಡ್ಸ್, ಯಾರು ಇದುವರೆಗೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಫ್ರೆಂಡ್ಸ್, ಇವತ್ತು ಇಂಡಿಯಾ ಮಾಡಿದ್ದು ಫಂಡಮೆಂಟಲ್ ಅನಾಲಿಸಿಸ್ ಮತ್ತು Q3 ರಿಸಲ್ಟ್ ಬಂತಲ್ಲ ಡಿಸೆಂಬರ್ 2020, ಅದು ಅನಾಲಿಸಿಸ್ ನೋಡೋಣ. ಫ್ರೆಂಡ್ಸ್, ಇಲ್ಲೇ ನೋಡಿ, ಇಂಡಿಯಾ ಮಾಡಿದ್ದು ಇಂಟ್ರೊಡಕ್ಷನ್ ಕೊಟ್ಬಿಟ್ಟಿದ್ದಾರೆ. ಅಂತ ಇದೆಯಲ್ಲ, ಅದೇನಂದ್ರೆ ಎ ಮೂಮೆಂಟ್ ಆಫ್ ಕನೆಕ್ಷನ್ ಶೋ ಕೇಸಿಂಗ್ 2 people ರೀಚಿಂಗ್ ಅನ್ ಅಗ್ರಿಮೆಂಟ್, ಅಂದರೆ 2 people ಅವರು ಕನೆಕ್ಷನ್ ಆಗೋದು ಅಂತ ಅಂದ್ಬಿಟ್ಟು. ನೆಕ್ಸ್ಟ್ ಇದು ರೆಡ್ ಇದೆಯಲ್ಲ, ಇದು ಎಲಿಪ್ಟಿಕಲ್ ಆರ್ಬಿಟ್ ಸಿಗ್ನಿಫೈಸ್ ಎ ರಿಲೇಶನ್ಶಿಪ್ ಆಫ್ ಟ್ರಸ್ಟ್, ರಿಲಯಬಿಲಿಟಿ ಅಂಡ್ ಟ್ರಾನ್ಸ್ಪರೆನ್ಸಿ ಅಂತಾರೆ. ಅಂದರೆ ಒಂದು ನಂಬಿಕೆ ಮತ್ತು ಇದೆಲ್ಲ ಟ್ರಾನ್ಸ್ಪರೆನ್ಸಿ ಎಲ್ಲ ಇದರಲ್ಲಿ ಇರುತ್ತೆ ಅಂತ. ಸೊ ಇಂಡಿಯಾ ಮಾರ್ಟ್ ಅಂತ ಲೋಗೋದು ಎಷ್ಟು ನೀಟಾಗಿದೆ ನೋಡಿ ಇಲ್ಲಿ ಎಕ್ಸ್ಪ್ಲನೇಷನ್. ಫ್ರೆಂಡ್ಸ್, ಫಸ್ಟ್ ಇಂಟ್ರೊಡಕ್ಷನ್ ನೋಡೋಣ ಇಂಡಿಯಾ ಮಾರ್ಟ್ದು. ಇಂಡಿಯಾ ಮಾರ್ಟ್ ಫೌಂಡೆಡ್ ಇನ್ 1999, IPO ಇನ್ 2019. ಅಂದರೆ ಇದು 1999 ಸ್ಟಾರ್ಟ್ ಆಯಿತು. IPO ಬಂದ್ಬಿಟ್ಟು 2019 ಆಯಿತು. ಇಟ್ ಈಸ್ ಇಂಡಿಯಾಸ್ ಲಾರ್ಜೆಸ್ಟ್ ಆನ್ಲೈನ್ B2B ಮಾರ್ಕೆಟ್ ಪ್ಲೇಸ್. ಅಂದರೆ ಇದು ಇಂಡಿಯಾದ ಲಾರ್ಜೆಸ್ಟ್ ಆನ್ಲೈನ್ B2B ಅಂದರೆ ಬಿಸ್ನೆಸ್ ಟು ಬಿಸ್ನೆಸ್ಗೆ ಇರೋವಂಥ ಒಂದು ಮಾರ್ಕೆಟ್ ಪ್ಲೇಸ್ ಅಂತ ಹೇಳ್ಬೋದು. ಒಂದು ಪ್ಲಾಟ್ಫಾರ್ಮ್, B2B ಬಿಸ್ನೆಸ್ ಇದು ಒಂದು ಪ್ಲಾಟ್ಫಾರ್ಮ್ ಇದು. ಮತ್ತು ಇಂಡಿಯಾ ಮಾರ್ಟ್ ಕನೆಕ್ಟಿಂಗ್ ಬೈಯರ್ಸ್ ವಿತ್ ಸಪ್ಲೈಯರ್ಸ್, ಅಂದರೆ ಇದು ಏನು ಕೆಲಸ ಮಾಡುತ್ತೆ ಅಂದರೆ ಬೈಯರ್ಸ್ ಯಾರಿರ್ತಾರೆ ಅವ್ರನ್ನ ಸಪ್ಲೈಯರ್ಸ್ ಜೊತೆ ಕನೆಕ್ಟ್ ಮಾಡುತ್ತೆ. ಇದೆ ಇವ್ರದ್ದು ಮೇನ್ ಬಿಸ್ನೆಸ್. ನೆಕ್ಸ್ಟ್ 60% ಮಾರ್ಕೆಟ್ ಶೇರ್ ಆಫ್ ದ ಆನ್ಲೈನ್ B2B, ಅಂದರೆ ಇವ್ರದ್ದು 60% ಮಾರ್ಕೆಟ್ ಶೇರ್ ಏನಿದೆ ಅದು ಆನ್ಲೈನ್ ಬಿಸ್ನೆಸ್ ಟು ಬಿಸ್ನೆಸ್ ಇದು ನಡೆಯುತ್ತೆ, ಆನ್ಲೈನಲ್ಲಿ ನಡೆಯುತ್ತೆ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ 113 million ಪ್ಲಸ್ ಬೈಯರ್ಸ್ ಇದ್ದಾರೆ ಇವ್ರದ್ದು. ಇವಾಗ ನಾನು ಕಲೆಕ್ಟ್ ಮಾಡಿರೋದು ಪ್ರೆಸೆಂಟ್. ಇವಾಗ 113 million ಪ್ಲಸ್ ಬೈಯರ್ಸ್ ಇದ್ದಾರೆ ಇದು ಇಂಡಿಯಾ ಮಾರ್ಟಲ್ಲಿ. ಮತ್ತು ಸಪ್ಲೈಯರ್ಸ್ ಎಷ್ಟಿದ್ದಾರೆ, 6.2 millions ಪ್ಲಸ್ ಸಪ್ಲೈಯರ್ಸ್ ಇದ್ದಾರೆ. 69 million ಪ್ಲಸ್ ಪ್ರಾಡಕ್ಟ್ ಆ್ಯಂಡ್ ಸರ್ವಿಸಸ್ ಏನು ಇವ್ರದ್ದು ಟ್ರೇಡ್ ಆಗ್ತಾ ಇದೆ ಇಂಡಿಯಾ ಮಾರ್ಟ್ ಪ್ಲಾಟ್ಫಾರ್ಮಲ್ಲಿ 69 million ಪ್ಲಸ್ ಇದೆ ಅಂತ ಹೇಳ್ತಿದೆ. ಬೈಯರ್ಸ್ ಈಸಿಲಿ ಫೈಂಡ್ ಸಪ್ಲೈಯರ್ ಅಂಡ್ ಪ್ರಾಡಕ್ಟ್. ಇವಾಗ ಬೈಯರ್ಸ್ ಇದು ಇಂಡಿಯಾ ಮಾರ್ಟ್ ಅದು ವೆಬ್ಸೈಟ್ಗೆ ಹೋಗ್ಬಿಟ್ಟು ಈಸಿಲಿ ಫೈಂಡ್ ಸಪ್ಲೈಯರ್ಸ್ ಮತ್ತು ಅವ್ರಿಗೆ ಏನು ಪ್ರಾಡಕ್ಟ್ ಬೇಕಿರುತ್ತೆ, ಏನು ಪ್ರಾಡಕ್ಟ್ ನೀಡ್ ಇರುತ್ತೆ ಅದನ್ನು ಅವ್ರು ಈಸಿಲಿ ಫೈಂಡ್ ಮಾಡ್ಬೋದು ಇಂಡಿಯಾ ಮಾರ್ಟಲ್ಲಿ. ಸಪ್ಲೈಯರ್ಸ್ ಗೆಟ್ ಮೋರ್ ಬಿಸ್ನೆಸ್. ಇವಾಗ ಬೈಯರ್ಸ್ ಡೈರೆಕ್ಟಾಗಿ ಹೋಗ್ಬಿಟ್ಟು ಸಪ್ಲೈಯರ್ ಮತ್ತು ಪ್ರಾಡಕ್ಟ್ನ ಅವರು ಫೈಂಡ್ ಮಾಡಿದ್ರೆ ಸಪ್ಲೈಯರ್ಸ್ ಅವರು ಆಲ್ರೆಡಿ ಅವರು ಮೋರ್ ಬಿಸ್ನೆಸ್, ಅಂದರೆ ಅವ್ರಿಗೆ ಬಿಸ್ನೆಸ್ ಚೆನ್ನಾಗಿ ಸಿಗುತ್ತೆ ಅಂತ. ಕಂಪನೀಸ್ ಮಿಷನ್ ಏನಂದರೆ ಟು ಮೇಕ್ ಡೂಯಿಂಗ್ ಬಿಸ್ನೆಸ್ ಈಸಿ, ಅಂದರೆ ಬಿಸ್ನೆಸ್ ಏನು ಮಾಡ್ತಾರೆ ಸಪ್ಲೈಯರ್ಸ್ ಅದನ್ನ ಬಿಸ್ನೆಸ್ನ ಈಸಿ ಮಾಡೋದೇ ಇದ್ರ ಮೇನ್ ಮಿಷನ್ ಅಂತ ಹೇಳ್ತಿದ್ದಾರೆ, ಕಂಪ್ನಿ ಮಿಷನ್. ಫ್ರೆಂಡ್ಸ್, ಕಂಪ್ನಿ ಇಂಟ್ರೊಡಕ್ಷನ್ ಆಯಿತು. ಇವಾಗ ಇವ್ರ ಕಂಪ್ನಿ CEO ನೋಡೋಣ. ಇವರು MD ಮತ್ತು CEO ಬಂದ್ಬಿಟ್ಟು ಮಿಸ್ಟರ್ ದಿನೇಶ್ ಚಂದ್ರ ಅಗರ್ವಾಲ್ ಅಂತ. He studied BTech engineering degree with a specialization in computer science. His corporate experience working with companies like HP and HCL ಅಂತೀರ. ಮತ್ತು ಇವರು MD ಮತ್ತು CEO ಅದು ಮಿಸ್ಟರ್ ದಿನೇಶ್ ಚಂದ್ರ ಅಗರ್ವಾಲ್ ಇವ್ರ ಹೆಸರು. ಇವರು BTech ಮಾಡಿದ್ದಾರೆ ಇಂಜಿನಿಯರಿಂಗ್ ಕಾಲೇಜಲ್ಲಿ. ಸ್ಪೆಷಲೈಸೇಷನ್ ಯಾವುದಂದ್ರೆ ಕಂಪ್ಯೂಟರ್. ಮತ್ತು ಇವ್ರಿಗೆ ಕಾರ್ಪೊರೇಟ್ ಎಕ್ಸ್ಪೀರಿಯನ್ಸ್ ಕೂಡ ಇದೆ. ಯಾವ ಕಂಪ್ನಿ ಅಂದರೆ ಲೈಕ್ HP ಮತ್ತು HCL ಇದಾವಲ್ಲ, ಒಳ್ಳೆ ಗುಡ್ ಕಂಪ್ನಿಲಿ ಇವ್ರಿಗೆ ಎಕ್ಸ್ಪೀರಿಯನ್ಸ್ ಇದೆ. ಇವರು CEO ಮತ್ತು MD ಆಫ್ ಇಂಡಿಯಾ ಮಾರ್ಟ್. ನೆಕ್ಸ್ಟ್ ಬಿಸ್ನೆಸ್ ಮಾಡಲ್ ನೋಡೋಣ ಫ್ರೆಂಡ್ಸ್. ಬಿಸ್ನೆಸ್ ಮಾಡಲ್ ನೋಡಿ, ಇಂಡಿಯಾಸ್ ಲಾರ್ಜೆಸ್ಟ್ ಆನ್ಲೈನ್ B2B ಮಾರ್ಕೆಟ್ ಪ್ಲೇಸ್. ಅವಾಗ ಹೇಳಿದ್ನಲ್ಲ, ಇದು ಮಾರ್ಕೆಟ್ ಪ್ಲೇಸ್ ಅಂದರೆ ಒಂದು B2B ಬಿಸ್ನೆಸ್, ಆನ್ಲೈನ್ B2B ಬಿಸ್ನೆಸ್ಗೆ ಇದೊಂದು ಒಳ್ಳೆ ಪ್ಲಾಟ್ಫಾರ್ಮ್ ಅಂತ ಹೇಳ್ಬೋದು. ಇಂಡಿಯಲ್ಲಿ ಇದೊಂದು ಲಾರ್ಜೆಸ್ಟ್ ಆನ್ಲೈನ್ ಬಿಸ್ನೆಸ್ ಮಾರ್ಕೆಟ್ ಪ್ಲೇಸ್. ಇಂಡಿಯಾ ಮಾರ್ಟ್ .com ಕನೆಕ್ಟ್ ಸಪ್ಲೈಯರ್ಸ್ ಅಂಡ್ ಬೈಯರ್ಸ್, ಅಂದರೆ ಇಂಡಿಯಾ ಮಾರ್ಟ್ .com ಅಲ್ಲಿ ಹೋದ್ರೆ ಸಪ್ಲೈಯರ್ಸ್ನ ಮತ್ತು ಬೈಯರ್ಸ್ನ ಇದು ಕನೆಕ್ಟ್ ಮಾಡುತ್ತೆ. ಇದೊಂದು ಬಿಸ್ನೆಸ್ ಮಾಡಲ್ ಇವ್ರದ್ದು, ಸಪ್ಲೈಯರ್ಸ್ನ ಮತ್ತು ಬೈಯರ್ಸ್ನ ಕನೆಕ್ಟ್ ಮಾಡೋದು. It is charging subscription fee from suppliers in exchange for listing their product. ಅಂದರೆ ಇವರು ಏನು ಸಬ್ಸ್ಕ್ರಿಪ್ಷನ್ ಫೀ ಅಂತ ಅಂದ್ಬಿಟ್ಟು ಸಪ್ಲೈಯರ್ಸಿಂದ ಇವರು ರಿಸೀವ್ ಮಾಡ್ಕೊತಾರೆ, ಚಾರ್ಜ್ ಮಾಡ್ತಾರೆ ಸಪ್ಲೈಯರ್ಸ್ಗೆ. ಏನಕ್ಕೋಸ್ಕರ ಅಂದರೆ ಎಕ್ಸ್ಚೇಂಜ್ ಫಾರ್ ಲಿಸ್ಟಿಂಗ್ ದ ಪ್ರಾಡಕ್ಟ್, ಅಂದರೆ ಅವ್ರ ಪ್ರಾಡಕ್ಟ್ನ ಅವರು ಸೇಲ್ ಮಾಡ್ತಾರಲ್ವ ಅದಕ್ಕೋಸ್ಕರ ಅವ್ರ ಹತ್ರ ಚಾರ್ಜ್ ಮಾಡ್ತಾರೆ ಸಬ್ಸ್ಕ್ರಿಪ್ಷನ್ ಫೀ ಅಂದ್ಬಿಟ್ಟು ಸಪ್ಲೈಯರ್ ಹತ್ರ. ಬೈಯರ್ಸ್ಗೆ ಯಾವುದೇ ಚಾರ್ಜ್ ಇರೋದಿಲ್ಲ. ನೆಕ್ಸ್ಟ್ ದ ಇಂಡಿಯನ್ ಮಾರ್ಕೆಟ್ ಇಸ್ ಕಂಟಿನ್ಯೂಸ್ಲಿ ಚೇಂಜಿಂಗ್ ಟು ಗ್ರೋಯಿಂಗ್ ಡಿಮ್ಯಾಂಡ್, ಅಂದರೆ ಇಂಡಿಯನ್ ಮಾರ್ಕೆಟ್ ನೋಡ್ತಾ ಇದ್ದೀರಾ ಇದು ಕಂಟಿನ್ಯೂಸ್ ಆಗಿ ಚೇಂಜ್ ಆಗ್ತಾ ಇರುತ್ತೆ, ಡಿಮ್ಯಾಂಡ್ ಗ್ರೋ ಆಗ್ತಾ ಇದೆ. ಅದಕ್ಕೋಸ್ಕರ ಇದೊಂದು ಡಿಮ್ಯಾಂಡ್ ಕ್ರಿಯೇಟ್ ಆಗುತ್ತೆ ಈ ಇಂಡಿಯಾ ಮಾರ್ಟ್ ಬಿಸ್ನೆಸ್ ಅಲ್ಲಿ. ಮತ್ತು ಫಾರ್ ಬೆಟರ್ ಪ್ರಾಡಕ್ಟ್ ಆ್ಯಂಡ್ ಸರ್ವಿಸಸ್ ಇನ್ ದ B2B ಸ್ಪೇಸ್, ಅಂದರೆ ಇದರಲ್ಲಿ ಒಳ್ಳೆ ಪ್ರಾಡಕ್ಟ್ ಮತ್ತು ಸರ್ವಿಸಸ್ ಸಿಗುತ್ತೆ B2B ಬಿಸ್ನೆಸ್ ಟು ಬಿಸ್ನೆಸ್ ಸ್ಪೇಸಲ್ಲಿ.
ನೆಕ್ಸ್ಟ್ ನೋಡಿ, ಇಟ್ ಇಸ್ ಕನೆಕ್ಟಿಂಗ್ ಬಯರ್ಸ್ ವಿತ್ ಸಪ್ಲೈಯರ್ಸ್. ಅಂದ್ರೆ ಇದು ಕನೆಕ್ಟ್ ಮಾಡುತ್ತೆ ಬಯರ್ಸ್ ವಿತ್ ಸಪ್ಲೈಯರ್ಸ್ ಜೊತೆ, ಬಯರ್ಸ್ ನ ಡೈರೆಕ್ಟ್ಲಿ ಕನೆಕ್ಟ್ ಮಾಡುತ್ತೆ. ಟ್ರೆಡಿಷನಲ್ ಮಾರ್ಕೆಟ್ ಪ್ಲೇಸ್ ಟು ಆನ್ಲೈನ್ ಮಾರ್ಕೆಟ್ ಪ್ಲೇಸ್. ಟ್ರೆಡಿಷನಲ್ ಮಾರ್ಕೆಟ್ ಪ್ಲೇಸ್ ಅಂತ ಏನಿತ್ತು ಅದನ್ನ ಇದು ಆನ್ಲೈನ್ ಮಾರ್ಕೆಟ್ ಪ್ಲೇಸ್ಗೆ ಕನ್ವರ್ಟ್ ಮಾಡ್ತಾ ಇದೆ. ಇದು ಇಂಡಿಯಾ ಮಾಡ್ತು ಒನ್ ಆಫ್ ದ ಬಿಸ್ನೆಸ್ ಮಾಡಲ್, ಗುಡ್ ಬಿಸ್ನೆಸ್ ಮಾಡಲ್. ನೆಕ್ಸ್ಟ್ ಆನ್ಲೈನ್ ಡಿಸ್ಕವರಿ ಎನಿ ಟೈಮ್ ಎನಿವೇರ್ ಅಂತಾರೆ. ಅಂದ್ರೆ ಇದು ಆನ್ಲೈನ್ ಬಿಸ್ನೆಸ್ ಆಗಿರೋದ್ರಿಂದ ನೀವು ಯಾವ ಟೈಮಲ್ಲಿ ಬೇಕಾದ್ರೆ ಮತ್ತೆ ಎಲ್ಲಿದ್ರು ನಾವು ಸಪ್ಲೈಯರ್ ಯಾರಾದ್ರೂ ಆಗಿರ್ಲಿ, ಇಲ್ಲ ಬಯಸ್ ನಾವ್ಯಾರಾದ್ರೂ ಆಗಿರ್ಲಿ, ಯಾವ ಟೈಮಲ್ಲಿ ಬೇಕಾದ್ರೂ ಮತ್ತೆ ಯಾವ ಪ್ಲೇಸ್ ಇಂದ ಬೇಕಾದ್ರೂ ನಾವು ಆರ್ಡರ್ ಮಾಡ್ಬೋದು. ಸಪ್ಲೈಯರ್ ಜೊತೆ ಕನೆಕ್ಟ್ ಮಾಡ್ಕೊಂಡು ಐಟಮ್ನ ನಾವು ಬೈ ಮಾಡ್ಕೋಬಹುದು. ಇದೊಂದು ಇದ್ರ ಗುಡ್ ಬಿಸ್ನೆಸ್ ಮಾಡಲ್ ಇವತ್ತು ಇಂಡಿಯಾ ಮಾರ್ಟ್ ಅವ್ರದ್ದು. ಬಿಸ್ನೆಸ್ ಮಾಡಲ್ ನೋಡಿದ್ರಲ್ಲ ಫ್ರೆಂಡ್. ಇವಾಗ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ನೋಡೋಣ. ಹ್ಯಾಸ್ ಆನ್ 9 ಸೆಪ್ಟೆಂಬರ್ 2020 ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ನೋಡಿ ಫ್ರೆಂಡ್ಸ್. ಪ್ರಮೋಟರ್ ಅಂಡ್ ಪ್ರಮೋಟರ್ ಗ್ರೂಪ್ ಬಂದ್ಬಿಟ್ಟು ಇವರು 52% ಇಟ್ಕೊಂಡಿದ್ದಾರೆ. ಮತ್ತೆ ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ ಅಂತ ಪೋರ್ಟ್ಫೋಲಿಯೋ ಇನ್ವೆಸ್ಟರ್ಸ್ ಅಂತ ಹೆಂಗೆ ಕರಿತೀವಿ, ಫಾರಿನ್ ಅವ್ರದ್ದು, ಅವ್ರು 22% ಇದೆ. ಮತ್ತೆ ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಅಂತ ಹೆಂಗೆ ಕರಿತೀವಿ, ಅವ್ರದ್ದು 6% ಇದೆ. ಮತ್ತೆ ಪಬ್ಲಿಕ್ ಬಂದ್ಬಿಟ್ಟು 13% ಇದೆ. ಅದರ್ಸ್ ಬಂದ್ಬಿಟ್ಟು 7% ಇದೆ ನೋಡಿ. FPI ಅಂದ್ರೆ ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟರ್ಸ್, ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್. ಪ್ರಮೋಟರ್ ಮತ್ತೆ ಪ್ರಮೋಟರ್ ಗ್ರೂಪ್ ಮೇನ್ ಅವ್ರದ್ದು 52% ಇಟ್ಕೊಂಡಿದ್ದಾರೆ. ಇದು ಹ್ಯಾಸ್ ಆನ್ 30th ಸೆಪ್ಟೆಂಬರ್ 2020 ಅಂದ್ರೆ ಲಾಸ್ಟ್ ಸೆಕೆಂಡ್ ಕ್ವಾರ್ಟರ್ದು ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ನೋಡಿ. ನೆಕ್ಸ್ಟ್ Q3 ರಿಸಲ್ಟ್ ನೋಡೋಣ. ಕಂಪ್ಯಾರಿಸನ್ ಫೈನಾನ್ಷಿಯಲ್ 2020 ಮತ್ತೆ 21 ನೋಡಿ ಫ್ರೆಂಡ್. ಇಲ್ಲಿ ಫೈನಾನ್ಷಿಯಲ್ ಇಯರ್ ಕ್ವಾರ್ಟರ್ ಇದು ಥರ್ಡ್ ರಿಸಲ್ಟ್ 2019, ಇದು 20. ಮತ್ತೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ಏನ್ ಇನ್ಕ್ರೀಸ್ ಆಗಿದೆ ಅಂತ ಗ್ರೋತ್ ಪರ್ಸೆಂಟೇಜ್ ನೋಡೋಣ. ವ್ಯಾಲ್ಯೂಸ್ ಎಲ್ಲ ಕ್ರೋರ್ಸ್ ಅಲ್ಲಿದೆ. ಟೋಟಲ್ ಇನ್ಕಮ್ ನೋಡಿ, 2019 177 ಇತ್ತು, 2020 197 ಕ್ರೋರ್ ಆಗಿದೆ. ಟೋಟಲ್ ಎಕ್ಸ್ಪೆನ್ಸಸ್ 122 ಕ್ರೋರ್ ಇತ್ತು. ಇವಾಗ ಎಕ್ಸ್ಪೆನ್ಸಸ್ ಡೌನ್ ಆಗಿದೆ. 2020 88 ಕ್ರೋರ್ ಇದೆ. ಮತ್ತೆ EBIT ಅಂದ್ರೆ ಅರ್ನಿಂಗ್ ಬಿಫೋರ್ ಇಂಟ್ರೆಸ್ಟ್ ಅಂಡ್ ಟ್ಯಾಕ್ಸ್ 54 ಕ್ರೋರ್ ಇತ್ತು 2019. 2020 109 ಇದೆ, 9 ಕ್ರೋರ್ ಇದೆ. ಮತ್ತೆ ನೆಟ್ ಪ್ರಾಫಿಟ್ ನೋಡಿ 63 ಇತ್ತು 2019. 2020 81 ಕ್ರೋರ್ ಇದೆ. ಮತ್ತೆ ಕ್ವಾರ್ಟರ್ ಆನ್ ಕ್ವಾರ್ಟರ್ 20 ಇಲ್ಲಿ ಡಿಫ್ರೆನ್ಸ್ ಇದೆ. ಇಲ್ಲಿ -34 ಅಂತ ಅಂದ್ರೆ ಇವ್ರದ್ದು ಎಕ್ಸ್ಪೆನ್ಸಸ್ ಡಿಕ್ರೀಸ್ ಆಗಿದೆ. ಇಟ್ ಈಸ್ ಎ ಗುಡ್ ಸೈನ್. ಮತ್ತೆ ನೆಟ್ ಪ್ರಾಫಿಟ್ 18 ಗ್ರೋತ್ ಆಗಿದೆ. ಗ್ರೋತ್ ಪರ್ಸೆಂಟೇಜ್ ನೋಡೋದಾದ್ರೆ ಟೋಟಲ್ ಇನ್ಕಮ್ ಅಲ್ಲಿ 11.30% ಅಷ್ಟು ಗ್ರೋತ್ ಆಗಿದೆ. ನೆಟ್ ಪ್ರಾಫಿಟ್ ಅಲ್ಲಿ 28.57 ಅಷ್ಟು ಇವ್ರದ್ದು ಗ್ರೋತ್ ಆಗಿದೆ ಫ್ರೆಂಡ್. ನೋಡಿ ಇಲ್ಲೇ ಗೊತ್ತಾಗ್ಬಿಡುತ್ತೆ ಟೋಟಲ್ ಇನ್ಕಮ್ ನೆಟ್ ಪ್ರಾಫಿಟ್ ಎರಡು ಇನ್ಕ್ರೀಸ್ ಆಗಿದೆ ಅಂದ್ರೆ ಕಂಪ್ನಿ ಗುಡ್ ಗ್ರೋತ್ ಅಲ್ಲಿ ಇದೆ ಅಂತ. ನೋಡಿ ಇಲ್ಲಿ ಚಾರ್ಟ್ ಅಲ್ಲೂ ಅದೇ ಹೇಳೋದು. Q3 ರಿಸಲ್ಟ್ ಮತ್ತೆ ಇದು 19th Q3 ಮತ್ತೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ಏನ್ ಚೇಂಜಸ್ ಆಗಿದೆ ಮತ್ತೆ ಗ್ರೋತ್ ಪರ್ಸೆಂಟೇಜ್ ನೋಡಿ ಇಲ್ಲೂ ಗೊತ್ತಾಗ್ಬಿಡುತ್ತೆ. ಇದು ಬಂದ್ಬಿಟ್ಟು ಟೋಟಲ್ ಇನ್ಕಮ್ ನೋಡಿ ರೈಸ್ ಆಗಿದೆ 2 ವರ್ಷಕ್ಕೂ ಕಂಪೇರ್ ಮಾಡಿದ್ರೆ. ಮತ್ತೆ ನೋಡಿ ಎಕ್ಸ್ಪೆನ್ಸಸ್ 2 ವರ್ಷಕ್ಕೂ ಕಂಪೇರ್ ಮಾಡಿದ್ರೆ 122 ಕ್ರೋರ್ ಇದ್ದಿದ್ದು 88 ಕ್ರೋರ್ಗೆ ಡೌನ್ ಆಗಿದೆ. ಇಟ್ ಈಸ್ ಎ ಗುಡ್. ನೆಕ್ಸ್ಟ್ ನೋಡಿ EBIT ಅಷ್ಟೇ, ಇದು 109 ಇದ್ದಿದ್ದು 54 ಇದ್ದಿದ್ದು ಇನ್ಕ್ರೀಸ್ ಆಗಿದೆ. ಇಲ್ಲಿ 63 ಇದ್ದಿದ್ದು ನೆಟ್ ಪ್ರಾಫಿಟ್ 81 ಆಗಿದೆ. ಇಷ್ಟು ಇವರು Q3 ರಿಸಲ್ಟ್ ಕಂಪ್ಯಾರಿಸನ್ ಫ್ರೆಂಡ್ಸ್. ನೆಕ್ಸ್ಟ್ ಇದು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ನೋಡೋಣ. ಅಂದ್ರೆ 3 years ಫೈನಾನ್ಷಿಯಲ್ 4 years ಇದೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್. ಇದು ನೋಡೋಣ. ಟೋಟಲ್ ಇನ್ಕಮ್ ನೋಡಿ. ಟೋಟಲ್ ಇನ್ಕಮ್ ಬಂದ್ಬಿಟ್ಟು ಇದು ವ್ಯಾಲ್ಯೂಸ್ ಇನ್ ಕ್ರೋರ್ ಅಲ್ಲಿ ಇದೆ. ಟೋಟಲ್ ಇನ್ಕಮ್ ನೋಡಿ 331 ಕ್ರೋರ್ ಇತ್ತು 2017, 426 ಕ್ರೋರ್ ಇದೆ 2018. ಮತ್ತೆ 19 507 ಇದೆ, 2020 638 ಕ್ರೋರ್ ಇದೆ. ಅಂದ್ರೆ ಟೋಟಲ್ ಇನ್ಕಮ್ ಇಯರ್ ಟು ಇಯರ್ ಇನ್ಕ್ರೀಸ್ ಆಗ್ತಾ ಹೋಗಿದೆ. ಮತ್ತೆ ನೋಡಿ ಎಕ್ಸ್ಪೆಂಡಿಚರ್ 396 ಇತ್ತು 2017. 2018 489 ಇದೆ. ಮತ್ತೆ 2019 494 ಇದೆ, 491 2020 ಅಂದ್ರೆ ಇದು ಸ್ವಲ್ಪ ಡಿಕ್ರೀಸ್ ಮಾಡ್ಕೊಂಡಿದ್ದಾರೆ. ಎಕ್ಸ್ಪೆನ್ಸಸ್ ಡಿಕ್ರೀಸ್ ಆಗಿದ್ರೆ ಇಟ್ ಇಸ್ ಗುಡ್. ಮತ್ತೆ ನೆಟ್ ಪ್ರಾಫಿಟ್ ನೋಡೋಣ. -64 ಇತ್ತು 2017, ಮೈನಸ್ ಇಂದ 2018 ಪಾಸಿಟಿವ್ ಆಗಿ 54 ಬಂದಿದೆ. ನೆಕ್ಸ್ಟ್ 2019 ಸ್ವಲ್ಪ ಡೌನ್ ಆಗಿದೆ 20. ಮತ್ತೆ 2020 149 ಇದೆ.
149 ಇದೆ. ಅಂದರೆ ಇದು ಗ್ರೋತ್ ಚೆನ್ನಾಗಿ ಕೊಟ್ಟಿದೆ, ಇನ್ಕಮ್ ಮತ್ತು ನೆಟ್ ಪ್ರಾಫಿಟ್ ಇನ್ಕ್ರೀಸ್ ಆಗಿದೆ ಅಂತ. ಇದೆಲ್ಲ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಫ್ರೆಂಡ್. ನೆಕ್ಸ್ಟ್ ಇವಾಗ ಸಮ್ ಫೈನಾನ್ಷಿಯಲ್ ಹೈಲೈಟ್ಸ್ ಇದಾವೆ, ಅವು ನೋಡೋಣ ಏನೇನಂತ. ಮಾರ್ಕೆಟ್ ಕ್ಯಾಪ್ ಬಂದ್ಬಿಟ್ಟು ಇವ್ರದ್ದು 22,507 crore ಇದೆ ಫ್ರೆಂಡ್ಸ್. ಇದು ಲಾರ್ಜ್ ಕ್ಯಾಪಲ್ಲಿ ಬರುತ್ತೆ. ನೆಕ್ಸ್ಟ್ PE ರೇಷಿಯೋ ಅಂದರೆ ಪ್ರೈಸ್ ಟು ಅರ್ನಿಂಗ್ ರೇಷಿಯೋ ಬಂದ್ಬಿಟ್ಟು 83.85 ಇದೆ. ಸೆಕ್ಟರ್ ಬಿ ಬಂದ್ಬಿಟ್ಟು 145.63 ಇದೆ. ಅಂದರೆ ಓವರ್ ಆಲ್ ಸೆಕ್ಟರ್ ನೋಡಿದ್ರೆ 145.63 ಇದೆ. ಇವ್ರ PE ನೋಡಿದ್ರೆ 83.85 ಇದೆ. ಅಂದರೆ ಸ್ವಲ್ಪ ಇದು ಎಕ್ಸ್ಪೆನ್ಸಿವ್ ಇರೋದಿಲ್ಲ, ಸ್ವಲ್ಪ ಲೋ ಇದರಲ್ಲಿ ಸಿಗುತ್ತೆ ಅಂತ ಹೇಳ್ಬೋದು. ಮತ್ತೆ ರೆವಿನ್ಯೂ CAGR ಅಂದರೆ ಇದು ಕಾಂಪೌಂಡ್ ಆನ್ಯುಯಲ್ ಗ್ರೋತ್ ರೇಟ್ ಏನಿದೆ ರೆವಿನ್ಯೂ 28.7% ಗ್ರೋತ್ ರೇಟ್ ಇದೆ. ನೆಕ್ಸ್ಟ್ 1 ಮಂತ್ ರಿಟರ್ನ್ ನೋಡಿ 20.13% 1 ಮಂತಲ್ಲಿ ರಿಟರ್ನ್ ಕೊಟ್ಟಿದೆ. 1 ಇಯರ್ ರಿಟರ್ನ್ 243.13% ಅಷ್ಟು ರಿಟರ್ನ್ 1 ಇಯರಲ್ಲಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇವಾಗ ಕರೆಂಟ್ ಮಾರ್ಕೆಟ್ ಪ್ರೈಸ್ ಹ್ಯಾಸ್ ಆನ್ 28/1/2021 ಅಲ್ಲಿ ಎಷ್ಟಿದೆ ಅಂತಂದರೆ 7,950 rupees ಇದೆ ಇವಾಗ ಕರೆಂಟ್ ಮಾರ್ಕೆಟ್ ಪ್ರೈಸ್. ಇದೆಲ್ಲ ಸಮ್ ಫೈನಾನ್ಷಿಯಲ್ ಹೈಲೈಟ್ಸ್ ಫ್ರೆಂಡ್ಸ್. ನೋಡಿದ್ರಲ್ಲ ಇಂಡಿಯನ್ ಮಾರ್ಟ್ದು ಅವ್ರದ್ದು ಬಿಸ್ನೆಸ್ ಮಾಡಲು ಮತ್ತು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಇದ್ರ ರಿಸಲ್ಟ್ ಎಲ್ಲ ನೋಡಿದ್ರಲ್ಲ ಫ್ರೆಂಡ್ಸ್. ನೀವು ಇನ್ನೊಂದ್ಸತಿ ಈ ಶೇರ್ ಮೇಲೆ ಇನ್ವೆಸ್ಟ್ ಮಾಡಬೇಕು ಅಂತ ನಿಮ್ದಾದ ಒಂದು ಅನಾಲಿಸಿಸನ್ನು ಮಾಡಿಬಿಟ್ಟು ನಿಮಗೆ ಆ ಶೇರ್ದು ಫಂಡಮೆಂಟಲಿ ಟೆಕ್ನಿಕಲ್ ಇಷ್ಟ ಆಯಿತು ಅಂತಂದರೆ ನೀವು ಇನ್ವೆಸ್ಟ್ಮೆಂಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನಲ್ನ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು.